ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಡಾಟ್ಸ್ ಅಂಡ್ ಪ್ಲೀಟ್ಸ್ ಬಗ್ಗೆ ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಪ್ಲೇನ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು, ಕಾಂಟೂರ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು, ಫ್ರೆಂಚ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು. ಅವಶ್ಯಕತೆ ಇರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಸಿಂಗಲ್ ನೀಡಲ್ ಲಾಕ್ ಸ್ಟಿಚ್ ಮಷೀನ್ 1 ಸಂಖ್ಯೆ, ಐರನ್ ಬಾಕ್ಸ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಸಿಸರ್ಸ್ 1 ಸಂಖ್ಯೆ, ಮೆಟೀರಿಯಲ್ ಲಾಂಗ್ ಕ್ಲಾತ್ 0.15 ಮೀಟರ್ ಬೈ 0.75 ಮೀಟರ್, ಸೂಯಿಂಗ್ ಥ್ರೆಡ್ 1 ಸಂಖ್ಯೆ, ಡಾಟ್ಗಳು ಡ್ರೆಸ್ ಮೇಕಿಂಗ್ನಲ್ಲಿ ಒಂದು ಮುಖ್ಯವಾದ ಬೇಸಿಕ್ ಸ್ಟ್ರಕ್ಚರಲ್ ಎಲಿಮೆಂಟ್ಗಳು. ಡಾಟ್ಸ್ಗಳು ಅತ್ಯವಶ್ಯಕ, ಯಾಕೆಂದ್ರೆ ನಮ್ಮ ಬಾಡಿ ಸ್ಟ್ರೈಟ್ ಹಾಗೂ ಫ್ಲಾಟ್ ಆಗಿರದೆ ಕರ್ವ್ ಆಗಿರುತ್ತದೆ. ಡಾಟ್ ಅನ್ನು ಬಾಡಿಯ ಕಾಂಟೋರ್ನ ಸುತ್ತ ಗಾರ್ಮೆಂಟ್ ಅನ್ನು ಶೇಪ್ ಮಾಡಲು ಬಳಸುತ್ತಾರೆ. ಮೂವ್ಮೆಂಟ್ಗಳನ್ನು ಫ್ರೀ ಆಗಿರುವಂತೆ ಮಾಡುತ್ತದೆ. ವೇರರ್ಗೆ ಕಂಫರ್ಟ್ ಆಗಿದ್ದು ಗಾರ್ಮೆಂಟ್ಗೆ ಅಟ್ರಾಕ್ಟಿವ್ ಲುಕ್ ಅನ್ನು ಕೊಡುತ್ತದೆ. ಡಾಟ್ಗಳನ್ನು ವಿಮೆನ್ಸ್ ಡ್ರೆಸ್ಸಸ್ ಅಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ. ಇದರಿಂದ ಬಸ್ಟ್, ಹಿಪ್ಸ್, ಶೋಲ್ಡರ್ಸ್ ಮತ್ತು ಎಲ್ಬೋಗಳಲ್ಲಿ ಫುಲ್ನೆಸ್ ಬರುತ್ತದೆ. ಡಾಟ್ಗಳನ್ನು ಮುಖ್ಯವಾಗಿ ವಿಂಗಡಿಸುವುದಾದರೆ ಪ್ಲೇನ್ ಡಾಟ್ ಅಥವಾ ಹಾಫ್ ಡಾಟ್, ಡಬಲ್ ಪಾಯಿಂಟೆಡ್ ಡಾಟ್ಗಳು ಅಥವಾ ಫುಲ್ ಡಾಟ್ಗಳು, ಸ್ಲ್ಯಾಶ್ಡ್ ಡಾಟ್, ಕಾಂಟೋರ್ ಡಾಟ್, ಫ್ರೆಂಚ್ ಡಾಟ್. ಪ್ಲೇನ್ ಡಾಟ್ಗಳನ್ನು ಹಾಫ್ ಡಾಟ್ ಎಂದು ಕೂಡ ಕರೆಯುತ್ತಾರೆ. ಅದು ಟ್ರಯಾಂಗ್ಯುಲರ್ ಶೇಪ್ನಲ್ಲಿದ್ದು ಒಂದು ಎಂಡ್ನಲ್ಲಿ ವೈಡ್ ಆಗಿದ್ದು ಮತ್ತೊಂದರಲ್ಲಿ ಪಾಯಿಂಟೆಡ್ ಆಗಿರುತ್ತದೆ. ಪಾಯಿಂಟೆಡ್ ಸೈಡ್ ಅನ್ನು ಯಾವಾಗಲೂ ಬಾಡಿಯ ಫುಲ್ಲೆಸ್ಟ್ ಪಾರ್ಟ್ ಕಡೆಗೆ ಡೈರೆಕ್ಟ್ ಮಾಡಬೇಕಾಗಿರುತ್ತದೆ. ಟ್ಯಾಕಿಂಗ್ ಮತ್ತು ಸ್ಟಿಚಿಂಗ್ ಅನ್ನು ವೈಡ್ ಎಂಡ್ ನಿಂದ ಡಾಟ್ ಪಾಯಿಂಟ್ ನವರೆಗೂ ಮಾಡಬೇಕಾಗಿರುತ್ತದೆ. ಡಾಟ್ನ ವೈಡ್ ಬೇಸ್ ಫ್ಯಾಬ್ರಿಕ್ ಫುಲ್ನೆಸ್ ಅನ್ನು ತೆಗೆದುಕೊಳ್ಳುತ್ತದೆ. ಇದರಿಂದಾಗಿ ಬಾಡಿಯ ನ್ಯಾರೋವರ್ ಪಾರ್ಟ್ಗಳಿಗೆ ಗಾರ್ಮೆಂಟ್ ಫಿಟ್ ಆಗುತ್ತದೆ. ಟ್ರಯಾಂಗಲ್ನ ಇನ್ಸೈಡ್ ಸ್ಪೇಸ್ ಅನ್ನು ಇಂಟೇಕ್ ಎಂದು ಕರೆಯುತ್ತಾರೆ. ಇದು ಗಾರ್ಮೆಂಟ್ನ ರಾಂಗ್ ಸೈಡ್ನಲ್ಲಿ ಅಪಿಯರ್ ಆಗುತ್ತದೆ. ಡಾಟ್ ಸ್ಟಿಚಿಂಗ್ ಲೈನ್ಗಳನ್ನು ಮ್ಯಾಚ್ ಮಾಡಿ ಜೊತೆಯಾಗಿ ಸ್ಟಿಚ್ ಮಾಡುತ್ತಾರೆ. ಈ ಸ್ಟಿಚಿಂಗ್ ಲೈನ್ಗಳು ಸ್ಟ್ರೈಟ್ ಅಥವಾ ಜೆಂಟ್ಲಿ ಕರ್ವ್ ಆಗಿದ್ದು ಬಾಡಿಯ ಶೇಪ್ಗೆ ಕ್ಲೋಸ್ ಫಿಟ್ಟಿಂಗ್ ಅನ್ನು ಕೊಡುತ್ತದೆ. ಒಂದು ಪ್ಲೇನ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು. ಪ್ಲೇನ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡಲು ಒಂದು ಫ್ಯಾಬ್ರಿಕ್ ಪೀಸ್ ಅನ್ನು ತೆಗೆದುಕೊಳ್ಳಿ. 25x15 ಸೆಂಟಿಮೀಟರ್. ಫ್ಯಾಬ್ರಿಕ್ನ ರಾಂಗ್ ಸೈಡ್ನಲ್ಲಿ ಡಾಟ್ ಲೆಂತ್ಗೆ ಅವಶ್ಯಕತೆ ಇರುವಂತೆ ಅಂದರೆ 10 ಸೆಂಟಿಮೀಟರ್ಗೆ AB ಲೈನ್ ಅನ್ನು ಮಾರ್ಕ್ ಮಾಡಿ ಮತ್ತು ಡಾಟ್ ವಿಡ್ತ್ನ ಅರ್ಧಕ್ಕೆ ಅನುಗುಣವಾಗಿ ಅಂದರೆ 1.5 ಸೆಂಟಿಮೀಟರ್ಗೆ ಪಾಯಿಂಟ್ C ಅನ್ನು ಮಾರ್ಕ್ ಮಾಡಿ. B ಮತ್ತು C ಅನ್ನು ಜಾಯಿನ್ ಮಾಡಿ ಮಾರ್ಕಿಂಗ್ಗಾಗಿ ಟೈಲರ್ಸ್ ಚಾಕ್ ಅನ್ನು ಉಪಯೋಗಿಸಿ. ಎರಡೂ ರೈಟ್ ಸೈಡ್ಗಳು ಮೇಲಿರುವಂತೆ AB ಲೈನ್ ಮೇಲೆ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿ ಮತ್ತು BC ಲೈನ್ ಪಕ್ಕ ಬಾಸ್ಟ್ ಮಾಡಿ. ಮಾರ್ಕ್ ಮೇಲೆ ಮಷೀನ್ ನಿಂದ ಸ್ಟಿಚ್ ಮಾಡಿ. ಬಿಗಿನಿಂಗ್ ನಲ್ಲಿ ಲಾಕ್ ಸ್ಟಿಚ್ ಮಾಡಿ ನಾಟ್ ಅನ್ನು ಟೈ ಮಾಡಿ ಮತ್ತು ಎಂಡ್ ನಲ್ಲಿ ಥ್ರೆಡ್ ಇರುವಂತೆ ನೋಡಿಕೊಳ್ಳಿ. ಥ್ರೆಡ್ ಅನ್ನು ಟ್ರಿಮ್ ಮಾಡಿ ಡಾಟ್ ಅನ್ನು ಪ್ರೆಸ್ ಮಾಡಿ. ನೋಟ್: ಡಾಟ್ಗಾಗಿ ನೀವು ಥಿಕ್ ಫ್ಯಾಬ್ರಿಕ್ ಅನ್ನು ಉಪಯೋಗಿಸಿದರೆ ಡಾಟ್ನ ಫೋಲ್ಡೆಡ್ ಪೋರ್ಷನ್ ಅನ್ನು ಸ್ಲ್ಯಾಶ್ ಮಾಡಿ ಡಾಟ್ನ ಎಂಡ್ ನಲ್ಲಿ 1 ಸೆಂಟಿಮೀಟರ್ ಬಿಟ್ಟು ಪ್ರೆಸ್ ಓಪನ್ ಮಾಡಿ. ಇದನ್ನು ಸ್ಲ್ಯಾಶ್ ಡಾಟ್ ಎಂದು ಕರೆಯುತ್ತಾರೆ. ಫ್ಯಾಬ್ರಿಕ್ ಈಸಿಯಾಗಿ ಫ್ರೇಯಿಂಗ್ ಆಗುತ್ತಿದ್ದರೆ ಪಿಂಕಿಂಗ್ ಶಿಯರ್ಗಳನ್ನು ಉಪಯೋಗಿಸಿ. ಕಾಂಟೂರ್ ಡಾಟ್ ಫುಲ್ ಡಾಟ್ನ ಒಂದು ವಿಧವಾಗಿದೆ. ಕೌಂಟರ್ ಡಾಟ್ ಅನ್ನು ವೇಸ್ಟ್ ಸೀಮ್ ಇಲ್ಲದ ಸೆಮಿ ಫಿಲ್ಡ್ ಮತ್ತು ಫಿಲ್ಡ್ ಸ್ಟೈಲ್ಗಳ ಗಾರ್ಮೆಂಟ್ಗಳಿಗೆ ಬಳಸಲಾಗುತ್ತದೆ. ಈ ಡಾಟ್ಗಳಿಗೆ 2 ಪಾಯಿಂಟೆಡ್ ಎಂಡ್ಗಳಿರುತ್ತದೆ. ಒಂದು ಬಸ್ಟ್ನ ಬಳಿ ಫುಲ್ನೆಸ್ ಕೊಟ್ಟರೆ ಇನ್ನೊಂದು ಹಿಪ್ನ ಬಳಿ ಫುಲ್ನೆಸ್ ಕೊಡುತ್ತದೆ. ಡಾಟ್ನ ವೈಡ್ ಸೆಂಟ್ರಲ್ ಪಾರ್ಟ್ ವೇಸ್ಟ್ನ ಬಳಿ ಫ್ಯಾಬ್ರಿಕ್ಗೆ ಶೇಪ್ ಅನ್ನು ಕೊಡುತ್ತದೆ. ಡಾಟ್ನ ಮಿಡಲ್ನಲ್ಲಿ ಕ್ಲಿಪ್ಪಿಂಗ್ನ ಇಂಟೇಕ್ ಅನ್ನು ಮಾಡಲಾಗುತ್ತದೆ. ಇದು ವೇಸ್ಟ್ ಮತ್ತು ಇತರೆ ಕರ್ವ್ಡ್ ಸೆಕ್ಷನ್ನಲ್ಲಿರುವ ಸ್ಟ್ರೈನ್ ಅನ್ನು ರಿಲೀವ್ ಮಾಡಿ ಡಾಟ್ ಅನ್ನು ಸ್ಮೂತ್ ಆಗಿರುವಂತೆ ನೋಡಿಕೊಳ್ಳುತ್ತದೆ. ಕಾಂಟೂರ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು. ಡಬಲ್ ಪಾಯಿಂಟೆಡ್ ಡಾಟ್: ಒಂದು ಫ್ಯಾಬ್ರಿಕ್ ಪೀಸ್ ಅನ್ನು ತೆಗೆದುಕೊಳ್ಳಿ. 25 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್. ಫ್ಯಾಬ್ರಿಕ್ನ ರಾಂಗ್ ಸೈಡ್ ನಲ್ಲಿ AB ವರ್ಟಿಕಲ್ ಲೈನ್ ಅನ್ನು ಮಾರ್ಕ್ ಮಾಡಿ. ಅಪ್ಪರ್ ಮತ್ತು ಲೋವರ್ ಎಡ್ಜ್ ನಲ್ಲಿ ಒಂದೇ ಡಿಸ್ಟೆನ್ಸ್ ಇರುವಂತೆ ನೋಡಿಕೊಳ್ಳಿ. ಅವಶ್ಯಕತೆ ಇರುವ ಡಾಟ್ ಲೆಂತ್ ಅನ್ನು ಅಂದರೆ 15 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಮತ್ತು ಲೈನ್ ABಯ ಸೆಂಟರ್ನಲ್ಲಿ ಪಾಯಿಂಟ್ C ಅನ್ನು ಮಾರ್ಕ್ ಮಾಡಿ. 1.5 ಸೆಂಟಿಮೀಟರ್ ತೆಗೆದುಕೊಳ್ಳಿ, ಅಂದರೆ
ಪಾಯಿಂಟ್ ಸಿ ಇಂದ ಡಾರ್ಟ್ ವಿಡ್ತ್ನ ಅರ್ಧ. ಪಾಯಿಂಟ್ ಡಿ ಅನ್ನು ಮಾರ್ಕ್ ಮಾಡಿ ಎ ಡಿ ಮತ್ತು ಬಿ ಡಿ ಲೈನ್ಗಳನ್ನು ಜಾಯಿನ್ ಮಾಡಿ. ಎ ಬಿ ಲೈನ್ ಮೇಲಿರುವ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿ, ಅಂದರೆ ರೈಟ್ ಸೈಡ್ಗಳು ಜೊತೆಯಾಗಿರುವಂತೆ. ಮತ್ತು ಲೈನ್ ಎ ಡಿ ಬಿ ಮೇಲೆ ಡಾರ್ಟ್ ಅನ್ನು ಪಿನ್ ಮಾಡಿ. ಲೈನ್ ಎ ಡಿ ಬಿಯ ಜಸ್ಟ್ ಇನ್ಸೈಡ್ ಬಾಸ್ಟ್ ಮಾಡಿ ಮತ್ತು ಪಿನ್ಗಳನ್ನು ತೆಗೆದುಹಾಕಿ. ಮಾರ್ಕ್ ಮೇಲೆ ಮಷೀನಿಂದ ಸ್ಟಿಚ್ ಮಾಡಿ. ಪಾಯಿಂಟ್ ಡಿ ಬಳಿ ಕರ್ವ್ಡ್ ಶೇಪ್ ಅನ್ನು ಮೇಂಟೈನ್ ಮಾಡಿ. ಡಾರ್ಟ್ನ 2 ಎಂಡ್ಗಳ ಥ್ರೆಡ್ಗಳನ್ನು ಟೈ ಮಾಡಿ ಮತ್ತು ಟ್ರಿಮ್ ಮಾಡಿ. ಬಾಸ್ಟಿಂಗ್ ಅನ್ನು ರಿಮೂವ್ ಮಾಡಿ. ಪಾಯಿಂಟ್ ಸಿ ಇಂದ ಡಿ ಕಡೆಗೆ 3 ಮಿಲಿಮೀಟರ್ ಒಳಗೆ ಡಾರ್ಟ್ ಅನ್ನು ಕ್ಲಿಪ್ ಮಾಡಿ. ನೋಟ್: ನೀವು ಡಬಲ್ ಪಾಯಿಂಟೆಡ್ ಡಾರ್ಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿದರೆ ಡಾರ್ಟ್ನ ಮಿಡಲ್ನಲ್ಲಿ ಕ್ಲಿಪ್ಪಿಂಗ್ ಅನ್ನು ಮಾಡಲಾಗುವುದಿಲ್ಲ. ಡಬಲ್ ಪಾಯಿಂಟೆಡ್ ಡಾರ್ಟ್ಗಳನ್ನು ಫುಲ್ ಡಾರ್ಟ್ ಎಂದು ಕೂಡ ಕರೆಯುತ್ತಾರೆ. ಫ್ರೆಂಚ್ ಡಾರ್ಟ್ ಹಾಫ್ ಡಾರ್ಟ್ನ ಒಂದು ವೇರಿಯೇಷನ್ ಆಗಿರುತ್ತದೆ. ಅದನ್ನು ಕರ್ವ್ ಡಾರ್ಟ್ ಎಂದು ಕೂಡ ಕರೆಯುತ್ತಾರೆ. ಫ್ರೆಂಚ್ ಡಾರ್ಟ್ ಹಾಫ್ ಡಾರ್ಟ್ನ ವೇರಿಯೇಷನ್ ಸೆಮಿ ಫಿಟೆಡ್ ಶೇಪ್ ಅನ್ನು ಕೊಡುತ್ತದೆ. ಇದು ಅಂಡರ್ ಆರ್ಮ್ ಬಸ್ಟ್ ಡಾರ್ಟ್ ಮತ್ತು ವೇಸ್ಟ್ ಡಾರ್ಟ್ ಅನ್ನು ಒಂದು ಲಾಂಗ್ ಡಾರ್ಟ್ ಆಗಿ ಕಂಬೈನ್ ಮಾಡುತ್ತದೆ. ಈ ಡಾರ್ಟ್ ಬಸ್ಟ್ ನಿಂದ ಕೆಳಗೆ ಸೈಡ್ ಸೀಮ್ ನ ವರೆಗೆ ಒಂದು ಆಂಗಲ್ ನಲ್ಲಿ ಓಡುತ್ತದೆ. ಈ ಡಾರ್ಟ್ ಅನ್ನು ಸೂಯಿಂಗ್ಗೂ ಮುನ್ನ ಸೆಂಟರ್ ಲೈನ್ ನಲ್ಲಿ ಕಟ್ ಓಪನ್ ಮಾಡಲಾಗಿರುತ್ತದೆ. ಆಗ ಅದು ಸ್ಟಿಚಿಂಗ್ ಲೈನ್ ಗಳಿಗೆ ಮ್ಯಾಚ್ ಆಗುತ್ತದೆ. ಟ್ರೇಸಿಂಗ್ ಮೆಥಡ್: ಸ್ಟಿಚಿಂಗ್ಗೂ ಮುನ್ನ ಡಾರ್ಟ್ ಗಳನ್ನು ಪ್ಯಾಟರ್ನ್ ನಿಂದ ಫ್ಯಾಬ್ರಿಕ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ. ಮೆಟೀರಿಯಲ್ಗೆ ಅನುಗುಣವಾಗಿ 2 ಮೆಥಡ್ಗಳನ್ನು ಅಪ್ಲೈ ಮಾಡಬಹುದು. ಸಿಲ್ಕ್, ಪಾಲಿಯೆಸ್ಟರ್, ಲೂಸ್ಲಿ ಓವನ್ ಮೆಟೀರಿಯಲ್ ಹಾಗೂ ಇತರೆಗಳಲ್ಲಿ ಟೈಲರ್ ಮಾರ್ಕ್ಗಳನ್ನು ಉಪಯೋಗಿಸಲಾಗುತ್ತದೆ. ಕಾಟನ್ ಮೇಲೆ ಟ್ರೇಸಿಂಗ್ ವೀಲ್ನೊಂದಿಗೆ ಮಾರ್ಕ್ ಮಾಡುವುದು ಫಾಸ್ಟ್ ಮೆಥಡ್ ಆಗಿರುತ್ತದೆ. ಟ್ರೇಸಿಂಗ್ ವೀಲ್ ಒಂದು ಪಿನ್ಡ್ ಮೆಟಲ್ ಟೂಲ್ ಆಗಿದ್ದು, ಫ್ಯಾಬ್ರಿಕ್ ಅಥವಾ ಪೇಪರ್ನ ಲೋವರ್ ಲೇಯರ್ ಮೇಲೆ ಕನ್ಸ್ಟ್ರಕ್ಷನ್ ಲೈನ್ಗಳು ಅಥವಾ ಪ್ಯಾಟರ್ನ್ ಮಾರ್ಕ್ಗಳನ್ನು ಟ್ರಾನ್ಸ್ಫರ್ ಮಾಡಲು ಬಳಸಲಾಗುತ್ತದೆ. ಫ್ರೆಂಚ್ ಡಾರ್ಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು: ಕರ್ವ್ಡ್ ಡಾರ್ಟ್. ಒಂದು ಕ್ಲಾತ್ ಪೀಸ್ ಅನ್ನು ತೆಗೆದುಕೊಳ್ಳಿ. 25 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್. 6 ಸೆಂಟಿಮೀಟರ್ನ ಡಿಸ್ಟೆನ್ಸ್ ನಲ್ಲಿ ಪಾಯಿಂಟ್ ಎ ಅನ್ನು ಮಾರ್ಕ್ ಮಾಡಿ. ಇದು 25 ಸೆಂಟಿಮೀಟರ್ ಲಾಂಗ್ ಸೈಡ್ನ ಮೇಲಿನ ಲೋವರ್ ಕಾರ್ನರ್ ನಲ್ಲಿರಬೇಕು. ಆಪೋಸಿಟ್ ಕಾರ್ನರ್ನ ಡೈರೆಕ್ಷನ್ ನಲ್ಲಿ 12 ಸೆಂಟಿಮೀಟರ್ ಡಾರ್ಟ್ ಲೆಂತ್ನ ಒಂದು ಡಯಾಗನಲ್ ಲೈನ್ ಅನ್ನು ಡ್ರಾ ಮಾಡಿ. ಲೈನ್ನ ಎಂಡ್ ನಲ್ಲಿ ಬಿ ಅನ್ನು ಮಾರ್ಕ್ ಮಾಡಿ. ಎ ಇಂದ 4 ಸೆಂಟಿಮೀಟರ್ ಡಿಸ್ಟೆನ್ಸ್ ನಲ್ಲಿ ಸಿ ಅನ್ನು ಮಾರ್ಕ್ ಮಾಡಿ. ಪಾಯಿಂಟ್ ಸಿಯ 2 ಕಡೆಗಳಲ್ಲಿ ಸ್ಕ್ವೇರ್ ಅಪ್ ಮಾಡಿ. ಡಿ ಮತ್ತು ಇ ಅನ್ನು 2 ಸೆಂಟಿಮೀಟರ್ ಡಿಸ್ಟೆನ್ಸ್ ನಲ್ಲಿ ಮಾರ್ಕ್ ಮಾಡಿ, ಅಂದರೆ ಡಾರ್ಟ್ ವಿಡ್ತ್ನ ಅರ್ಧಕ್ಕೆ. ಸೆಂಟರ್ ಲೈನ್ನ ಪಕ್ಕಕ್ಕೆ 2 ಡಾರ್ಟ್ ಲೈನ್ಗಳನ್ನು ಡ್ರಾ ಮಾಡಿ. 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಅನ್ನು ತೆಗೆದುಕೊಂಡು ಕ್ಲಾತ್ ಎಡ್ಜ್ನಿಂದ ಡಿ ಮತ್ತು ಇ ವರೆಗೂ ಡ್ರಾ ಮಾಡಿ. ಲೈನ್ಗಳು ಮೀಟ್ ಆಗುವ ಜಾಗದಲ್ಲಿ ಪಾಯಿಂಟ್ ಬಿ ವರೆಗೂ ಲೈನ್ ಅನ್ನು ಟೇಪರ್ ಮಾಡಿ. ಡಾರ್ಟ್ ಲೈನ್ ಮತ್ತು ಸೆಂಟರ್ ಲೈನ್ನ ನಡುವೆ ಸ್ಮಾಲ್ ರನ್ನಿಂಗ್ ಸ್ಟಿಚ್ಗಳ ಒಂದು ಸ್ಟೇ ಸ್ಟಿಚ್ಗಳನ್ನು ಮಾಡಿ. ಮತ್ತಿದು ಡಾರ್ಟ್ ಲೈನ್ನಿಂದ 1 ಸೆಂಟಿಮೀಟರ್ ದೂರದಲ್ಲಿರಬೇಕು. ಪಾಯಿಂಟ್ ಎಫ್ ನಲ್ಲಿ ಅದನ್ನು ಫಿನಿಶ್ ಮಾಡಿ, ಅಂದರೆ ಪಾಯಿಂಟ್ ಬಿ ಇಂದ 1.5 ಸೆಂಟಿಮೀಟರ್ ದೂರದಲ್ಲಿ. ಎ ಇಂದ ಎಫ್ ನವರೆಗೂ ಡಾರ್ಟ್ನ ಸೆಂಟರ್ ಲೈನ್ ಅನ್ನು ಸ್ಲ್ಯಾಶ್ ಮಾಡಿ. ರಾ ಎಡ್ಜ್ಗಳು ನೀಟಾಗಿ ಮ್ಯಾಚ್ ಆಗುವಂತೆ ರೈಟ್ ಸೈಡ್ಗಳನ್ನು ಜೊತೆಯಾಗಿ ಫ್ಯಾಬ್ರಿಕ್ ಅನ್ನು ಫೋಲ್ಡ್ ಮಾಡಿ. ಸ್ಟಿಚಿಂಗ್ ಲೈನ್ನಿಂದ ಸ್ವಲ್ಪ ದೂರದಲ್ಲಿ ಪಿನ್ ಮಾಡಿ ಮತ್ತು ಬಾಸ್ಟ್ ಮಾಡಿ. ಶೇಪ್ಡ್ ಡಾರ್ಟ್ ಲೈನ್ ಮೇಲೆ ಮಷೀನ್ನಿಂದ ಸ್ಟಿಚ್ ಮಾಡಿ. ಟೇಪರ್ಡ್ ಎಂಡ್ ಮೇಲೆ ಥ್ರೆಡ್ ಅನ್ನು ನಾಟ್ ಮಾಡಿ ಮತ್ತು ಅದನ್ನು ಟ್ರಿಮ್ ಮಾಡಿ. ಸ್ಟೇ ಸ್ಟಿಚ್ಗೆ ಕ್ಲೋಸ್ ಆಗಿ ಸೀಮ್ ಅಲೋಯನ್ಸ್ ಅನ್ನು ಕ್ಲಿಪ್ ಮಾಡಿ. ಕ್ಲಾತ್ ಅನ್ನು ಅನ್ಫೋಲ್ಡ್ ಮಾಡಿ ಮತ್ತು ರಾ ಎಡ್ಜ್ಗಳನ್ನು ಸ್ಟ್ರೆಚ್ ಔಟ್ ಮಾಡಿ. ಡಾರ್ಟ್ ಅನ್ನು ಫ್ಲಾಟ್ ಪ್ರೆಸ್ ಮಾಡಿ. ಸೀಮ್ ಅಲೋಯನ್ಸ್ನ ರಾ ಎಡ್ಜ್ಗಳು ಡೌನ್ವರ್ಡ್ಸ್ ಇರುವಂತೆ ನೋಡಿಕೊಳ್ಳಿ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಪ್ಲೇನ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು, ಕಾಂಟೋರ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು, ಫ್ರೆಂಚ್ ಡಾಟ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವುದು. ಈ ಸೆಷನ್ನ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.